देखिए अभी हमारे सामने यहाँ जुगा के एक जिम्मेदार ठहरे हुए हैं और हम अभी एक नर्सरी स्कूल में मौजूद हैं जहाँ पर ख़वातीन मौजूद हैं, क्योंकि यहाँ पर जो सैलाब आया हुआ था और जो घरों के अंदर नुकसानात हुए हैं, जिनको देख कर डरते हुए अभी भी ख़वातीन यहाँ स्कूल में जमा हैं। और हमारे पास यहाँ पर यहाँ के इलाके के एक जिम्मेदार मंजुनाथ मोहन हरिकंत मौजूद हैं, जो आपकी खिदमत में यहाँ के हालात कन्नड़ ज़बान में बयान करेंगे। अंकोला तालूकिನ ಅಗರಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜುಗಾ ಗ್ರಾಮ ಈಗಾಗಲೇ ನೆರೆಹಾವಳಿ ನಿರಾಶ್ರಿತ ಪ್ರದೇಶವಾಗಿ ನಿರಾಶ್ರಿತರೆಲ್ಲ ಈಗ ಅಂಗನವಾಡಿ ಕೇಂದ್ರದಲ್ಲಿ ಪುಟ್ಟ ಬಟ್ಟೆಯಲ್ಲಿ ಕೇಂದ್ರವನ್ನ ಸೇರ್ಕೊಂಡಿದ್ದಾರೆ. ಅವರ ಸ್ಥಿತಿಯನ್ನ ನೋಡಿದ್ರೆ ಶೋಚನೀಯವಾದಂತಹ ಸ್ಥಿತಿ ತಮ್ಮೆಲ್ಲರ ಕಣ್ಮುಂದೆ ಕಾಣುವಂತಹದ್ದು. ಬರುವಾಗ ಯಾವುದೇ ವಸ್ತುಗಳನ್ನ ತರಲಿಲ್ಲ ಅವರು. ಆದ್ರೆ ಇವತ್ತಿನ ದಿನದಲ್ಲಿ ಆ ಮನೆ ಭಾಗದಲ್ಲಿ ಹೋಗಿ ನೋಡಿದ್ರೆ ಅವರು ದಿನನಿತ್ಯ ಬಳಸುವಂತಹ ಅಕ್ಕಿ, ಪಾತ್ರೆ ಪಗಡೆಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಮೊದಲಾದಂತಹ ವಸ್ತುಗಳು ಹಾನಿ ಆಗ್ತಾ ಇದ್ದಾವೆ. ಹಾನಿ ಆಗ್ತಾ ಇದ್ದಾವಷ್ಟೇ ಅಲ್ಲ, ಹಾನಿ ಆಗಿದ್ದಾವೆ. ಅದಕ್ಕಾಗಿ ದಿನನಿತ್ಯದ ವಸ್ತುಗಳಾಗಿರ್ತಕ್ಕಂತಹ ಅಕ್ಕಿ, ಬಟ್ಟೆ ಬರೆಗಳನ್ನ ತಾವು ಪೂರೈಸಿದ್ರೆ ದೇವರು ತಮಗೆ ಒಳ್ಳೆಯ ಒಂದು ಕೃಪೆಯನ್ನ ತೋರಲಿಕ್ಕೆ ಸಾಧ್ಯ ಉಂಟು ಎನ್ನುವಂತಹದ್ದು ನನ್ನ ಅನಿಸಿಕೆ. ಸರ್ಕಾರ ಈಗಾಗಲೇ ನಮ್ಮೆಲ್ಲರ ಸಹಾಯ ಹಸ್ತಕ್ಕೆ ಬಂದು ನಿಂತಿದೆ. ಆದ್ರೆ ಎಲ್ಲವನ್ನೂ ಪೂರೈಸಬೇಕೆಂದ್ರೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಉದಾರ ದಾನಿಗಳಾದಂತ ತಾವುಗಳು ನಮಗೆ ಬೇಕಾದಂತ ದೈನಂದಿನ ವಸ್ತುಗಳನ್ನ ಪೂರೈಸಿದ್ರೆ ಆ ನಿರಾಶ್ರಿತರು ಬದುಕಲಿಕ್ಕೆ ಸಾಧ್ಯ ಉಂಟು ಎನ್ನುವಂತ ಮಾತನ್ನ ತಮ್ಮ ಮುಂದೆ ಆಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಉದಾರ ದಾನಿಗಳು ದೊಡ್ಡ ಮನಸ್ಸು ಮಾಡಿ ನಮಗೆ ಬೇಕಾದಂತ ವಸ್ತುಗಳನ್ನ ಪೂರೈಸಲಿಕ್ಕೆ ಆ ದೇವರು ತಮಗೆ ಶಕ್ತಿ ಧೈರ್ಯವನ್ನ ನೀಡಲಿ ಅಂತ ಹೇಳಿ ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕೇವಲ ಒಂದು ಗ್ರಾಮದ ಅನಿಸಿಕೆ ಅಷ್ಟೇ ಅಲ್ಲದೆ ಇಡೀ ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸತಕ್ಕಂತಹ 4 ಕೇಂದ್ರಗಳಿಗೂ ಸಹ ತಾವು ಏನಾದರೂ ತಮ್ಮ ಕೈಲಾದಂತಹ ಸಹಾಯವನ್ನ ನೀಡುವರಾಗಿ ನಂಬಿರ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.